SIR ಆದರೆ ಬೆಂಗಳೂರಲ್ಲಿ ಮತದಾರರ ಸಂಖ್ಯೆ ಕುಸಿತ ಆಗೋ ಆತಂಕ ವ್ಯಕ್ತವಾಗ್ತಾ ಇದೆ. ಈಗ ಆ ರೀತಿಯ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಮತದಾರರ ಸಂಖ್ಯೆ ತೀವ್ರವಾಗಿ ಕುಸಿಯುವ ಆತಂಕ ಈಗ ಸೃಷ್ಟಿಯಾಗಿದೆ. 61%ಕ್ಕಿಂತ ಹೆಚ್ಚು ಜನಕ್ಕೆ SIR ಬಗ್ಗೆ ಕೇಳೇ ಇಲ್ಲ. ಅವರು 34% ಜನ ಬಳಿ ಆಧಾರ್ ಬಿಟ್ಟು ಬೇರೆ ಏನು ಇಲ್ಲವೇ ಇಲ್ಲ. ನಿಗದಿಪಡಿಸಿರುವಂಥ 11 ದಾಖಲೆಗಳಲ್ಲಿ ಬೇರೆ ಯಾವುದೇ ದಾಖಲಾತಿಗಳು ಇಲ್ಲ. ನನ್ನ ಮತ ನನ್ನ ಹಕ್ಕು ತಂಡದ ಅಧ್ಯಯನದಲ್ಲಿ ಈ ವಿಷಯ ಬಹಿರಂಗ ಆಗಿದೆ. ಇದು ನಾವು ಹೇಳ್ತಾ ಇರೋದಲ್ಲ, ನನ್ನ ಮತ ನನ್ನ ಹಕ್ಕು ಅನ್ನೋ ಒಂದು ತಂಡ ಅಧ್ಯಯನ ಮಾಡಿದೆ SIR ಆದರೆ ಏನಾಗುತ್ತೆ ಅಂತ. ಅಲ್ಲಿ ಬೆಂಗಳೂರಿನಲ್ಲಿ 61% ಜನರ ಬಳಿ ದಾಖಲಾತಿಗಳೇ ಇಲ್ಲ. ನಾವು ಬೆಂಗಳೂರವರು, ನಾವು ಮೂಲತಃ ಇಲ್ಲಿಯವರೇ ಅಂತ ಹೇಗೆ ಹೇಳ್ತಾರೆ? ಅದಕ್ಕೆ ಡಾಕ್ಯುಮೆಂಟ್ಸ್ ಇರಬೇಕಲ್ಲ, ಆ ಡಾಕ್ಯುಮೆಂಟ್ಸೇ ಇಲ್ವಂತೆ. ಆಧಾರ್ ಕಾರ್ಡ್ ಬಿಟ್ಟರೆ ಬೇರೆ ಏನೇನೂ ಇಲ್ವಂತೆ. ಸೊ ನೋಡ್ತಾ ಇದ್ದೀವಿ ನಾವು. ನೋಡಿ, SIRನಿಂದ ನಮ್ಮ ಮತ ಉಳಿಸಿ ಅನ್ನೋ ಬ್ಯಾನರ್ಗಳನ್ನ ಇಟ್ಕೊಂಡಿದ್ದಾರೆ. ಜಯನಗರ 4th ಬ್ಲಾಕ್, ಜಯನಗರ 9th ಬ್ಲಾಕ್, ತಿಲಕ್ ನಗರ, ವಿರಾಟ್ ನಗರ, ಮಂಗಮ್ಮನಪಾಳ್ಯ, ಮಡಿವಾಳ, ಇಲ್ಲೆಲ್ಲವೂ ಕೂಡ ಆತಂಕ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಈಗ ಭರತ್, ನೋಡಿ, SIR ಏನಾದ್ರೂ ಮಾಡಲಿಕ್ಕೆ ಶುರು ಮಾಡ್ತು ಅಂದರೆ ಹೊಸ ತಲೆನೋವು. 61%ಕ್ಕಿಂತ ಹೆಚ್ಚಿನವರು ಬೆಂಗಳೂರವರೇ ಅಲ್ಲ ಅನ್ನೋದು. ಅವರು ನಿಗದಿಪಡಿಸಿರುವಂಥ 11 ಡಾಕ್ಯುಮೆಂಟಲ್ಲಿ ಆಧಾರ್ ಬಿಟ್ಟರೆ ಬೇರೆ ಏನು ಇಲ್ವೇ ಇಲ್ವಂತಲ್ಲ ಇವ್ರ ಹತ್ರ. ಹೇಗೀಗ? ಈಗ ರಾಜ್ಯದಲ್ಲಿ SIR ಪ್ರಕ್ರಿಯೆ ಆರಂಭವಾಗಿದೆ. ಸದ್ಯಕ್ಕೆ ಮ್ಯಾಪಿಂಗ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಶೀಘ್ರದಲ್ಲೇ ಅಂದರೆ ಜೂನ್ 29ನೇ ತಾರೀಕಿನಿಂದ ಮನೆಗಳ ಬಳಿ BLOಗಳು ಭೇಟಿ ಕೊಟ್ಟು ಒಂದು ಅರ್ಜಿ ಏನಿರುತ್ತೆ ಆ ಅರ್ಜಿಯನ್ನು ಮತದಾರರಿಗೆ ಕೊಟ್ಟು ಅದನ್ನು ಫಿಲ್ ಮಾಡಿಸುವಂತಹ ಪ್ರಕ್ರಿಯೆಗೆ ಚಾಲನೆ ಕೊಡ್ತಾರೆ. ಈ ನಡುವೆ ಈಗ SIRಗೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಅದರಲ್ಲಿ ಉಂಟಾಗುವಂಥ ಪ್ರಕ್ರಿಯೆಯಿಂದ ಸಾಕಷ್ಟು ಮತದಾರರು ಈ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ ಅಂತೇಳಿ ಒಂದು ಆತಂಕ ಕೂಡ ಎದುರಾಗ್ತಾ ಇತ್ತು. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಮತ ಹಾಗೂ ನಮ್ಮ ಹಕ್ಕು ಅನ್ನುವ ಒಂದು ತಂಡ ಬೆಂಗಳೂರು ನಗರಾದ್ಯಂತ ಒಂದು ಸಮೀಕ್ಷೆಯನ್ನು ನಡೆಸಿದ್ದಾರೆ. ಜನಗಳ ಬಳಿ ಹೋಗಿ SIR ಕುರಿತಾದಂತಹ ಮಾಹಿತಿ ಎಷ್ಟಿದೆ ನಿಮ್ಮ ಬಳಿ, ಯಾವ ರೀತಿಯಾಗಿ ತಾವು ಪಾಲ್ಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಜನಗಳಿಗೆ ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಈ ತಂಡ ಒಂದು ಅಧ್ಯಯನವನ್ನು ಮಾಡಿದೆ, ಒಂದು ಸಮೀಕ್ಷೆಯನ್ನು ನಡೆಸಿದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ SIR ಬಗ್ಗೆ ಮಾಹಿತಿಯೇ ಇಲ್ಲ ಅನ್ನೋ ಒಂದು ಅಂಶ ಈಗ ಬಹಿರಂಗವಾಗ್ತಾ ಇದೆ. ಅಂದರೆ ನಮ್ಮ ಮತ ನಮ್ಮ ಹಕ್ಕು ತಂಡ ಕೊಟ್ಟಿರುವಂತಹ ಒಂದು ಅಂಶದ ಪ್ರಕಾರ ಬೆಂಗಳೂರಲ್ಲಿ ಸುಮಾರು 61%ಗೆ ಅಧಿಕ ಜನರಿಗೆ ಈ SIR ಪ್ರಕ್ರಿಯೆ ಕುರಿತು ಒಂದು ಮಾಹಿತಿಯೇ ಇಲ್ಲ ಅಂತೇಳಿ ಒಂದು ಅಂಶವನ್ನು ಈಗ ವರದಿಯಲ್ಲಿ ಉಲ್ಲೇಖ ಮಾಡ್ತಾ ಇದೆ. ಅಂದರೆ ಸಾಕಷ್ಟು ಜನರಿಗೆ ಇದರಲ್ಲಿ ಕ್ಲಿಯರ್ ಆಗಿ SIR ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೂ ಕೂಡ ಅವರಿಗೆ ಮಾಹಿತಿ ಇಲ್ಲ. ಹಾಗಾಗಿ ಸರಿಯಾದ ದಾಖಲೆಗಳು ಕೂಡ ಜನರ ಬಳಿ ಇಲ್ಲ. ಹಾಗಾಗಿ ಅವರಿಗೆ ಸಮರ್ಪಕವಾದ ಮಾಹಿತಿಯನ್ನು ಅಧಿಕಾರಿಗಳು ಕೊಟ್ಟಿಲ್ಲ, ಸರ್ಕಾರವೂ ಕೂಡ ಕೊಟ್ಟಿಲ್ಲ. ಈ ಹಂತದಲ್ಲಿ ಈ SIR ಪ್ರಕ್ರಿಯೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಜನರು ಮತದಾರರ ಪಟ್ಟಿಯಿಂದ ಹೊರಗಿಳುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಅಗತ್ಯ ದಾಖಲೆಗಳು ಕೂಡ ಇಲ್ಲ. ಅಂದರೆ ಸರ್ಕಾರ ಈಗ ಸುಮಾರು 11ಕ್ಕೂ ಅಧಿಕ ದಾಖಲೆಗಳನ್ನು ಜನರಿಗೆ ಇಟ್ಕೊಳ್ಬೇಕು. ಮತದಾರರು ಅಥವಾ BLOಗಳು ಮನೆಗಳ ಬಳಿ ಬಂದಂಥ ಸಂದರ್ಭದಲ್ಲಿ ಈ ದಾಖಲೆಗಳನ್ನು ಅವರಿಗೆ ಕೊಡಬೇಕು, ಆ ಅರ್ಜಿಯನ್ನು ಫಿಲ್ ಮಾಡಬೇಕು ಅಂತೇಳಿ ಸರ್ಕಾರ ಸೂಚನೆ ಕೊಟ್ಟಿದೆ. ಆದರೆ ಬೆಂಗಳೂರಿನ ಒಂದು ಹಲವು ಜನರ ಬಳಿ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ನಿಮ್ಮ ಬಳಿ ಯಾವ ದಾಖಲೆಗಳಿದೆ ಅಂತೇಳಿ ನಮ್ಮ ಮತ ನಮ್ಮ ಹಕ್ಕು ತಂಡ ಒಂದು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಬಿಟ್ಟರೆ ಅವರ ಬಳಿ ಸಾಕಷ್ಟು ದಾಖಲೆಗಳೇ ಇಲ್ಲ. ಹಾಗಾಗಿ ಪರ್ಯಾಯ ದಾಖಲೆಗಳು ಕೂಡ ಇಲ್ಲದೆ ಇರೋದ ಕಾರಣವಾಗಿ SIR ಪ್ರಕ್ರಿಯೆ ಮಾಡುವಂಥ ಸಂದರ್ಭದಲ್ಲಿ ಮತದಾರರ ಪಟ್ಟಿಯಿಂದ ಹೊರಗುಳಿಯುವಂಥ ಸಾಧ್ಯತೆ ಇರುತ್ತೆ ಅಂತೇಳಿ ಒಂದು ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಬೆಂಗಳೂರಿನಲ್ಲಿ SIR ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ಮ್ಯಾಪಿಂಗ್ ಪ್ರಕ್ರಿಯೆ ಕೊನೆಯ ಹಂತಕ್ಕೆ ಬರ್ತಾ ಇದೆ. ಈ ಹಂತದಲ್ಲಿ ಬೆಂಗಳೂರಿನಲ್ಲಿ ಮತದಾರರ ಪಟ್ಟಿಯಿಂದ ಸಾಕಷ್ಟು ಜನರು ಹೊರಗುಳಿಯುವಂತಹ ಸಾಧ್ಯತೆ ಇದೆ ಅಂತೇಳಿ ನಮ್ಮ ಮತ ನಮ್ಮ ಹಕ್ಕು ತಂಡ ಸಮೀಕ್ಷೆ ಮಾಡಿದೆ, ಒಂದು ಜನ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಈ ಒಂದು ತಂಡ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗಾಗಿ SIRನ ಮಾಡೋದು ಬೇಡ, ಒಂದು ಪರಿಪೂರ್ಣವಾದ ಸಿದ್ಧತೆ, ಪರಿಪೂರ್ಣವಾದ ತರಬೇತಿ, ಪರಿಪೂರ್ಣವಾದ ಜನರಿಗೆ ತಿಳುವಳಿಕೆ ಕೊಟ್ಟ ನಂತರವಷ್ಟೇ ಈ ಪ್ರಕ್ರಿಯೆಯನ್ನು ಮಾಡಿ. ಈಗ ಆತರವಾಗಿ ನೀವು ಈ ರೀತಿಯಾದ ಒಂದು ಪ್ರಕ್ರಿಯೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮತದಾರರ ಪಟ್ಟಿಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು ಹೊರಗುಳಿಯುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಮುಂದಿನ ಚುನಾವಣೆಯಲ್ಲೂ ಕೂಡ ಇದು ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ ಹೇಳಿ
ಬೀರುತ್ತೆ ಅಂತೇಳಿ ಒಂದು ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ GBA ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಡಿಯಲ್ಲಿ ರಾಜ್ಯ ಚುನಾವಣಾ ಆಯೋಗ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಜಾಗೃತಿನ ಮೂಡಿಸಬೇಕಾಗುತ್ತೆ. ಮತ್ತೊಮ್ಮೆ ಅಂದರೆ ಕೇವಲ ಪತ್ರಿಕೆಗಳ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಅಥವಾ ಸೋಷಿಯಲ್ ಮೀಡಿಯಾ ಮುಖಾಂತರ ಜಾಗೃತಿಯನ್ನು ಮೂಡಿಸೋದಲ್ಲದೆ ಜನಗಳ ಬಳಿ ಹೋಗಿ ಮನೆ ಮನೆಗೂ ಕೂಡ ಹೋಗಿ ಅವರನ್ನು ಜಾಗೃತಿ ಮೂಡಿಸುವಂಥ ಕೆಲಸ, ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನು ಕೂಡ ಈಗ ಅಧಿಕಾರಿಗಳು ಮಾಡಬೇಕಾಗಿದೆ. ಇಲ್ಲಾಂದರೆ ಖಂಡಿತವಾಗಿಯೂ ಬೆಂಗಳೂರು ನಗರಾದ್ಯಂತ ಸಾಕಷ್ಟು ಜನರು ಕೂಡ ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿ ಅಕ್ರಮವಾಗಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಸೇರ್ಪಡೆಗೊಂಡಿರುವಂಥವರು ಮತದಾರರ ಪಟ್ಟಿಯಿಂದ ಹೊರಗುಳಿದ್ರೆ ಇದರಿಂದ ತುಂಬ ಅನುಕೂಲನೇ ಆಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಅರ್ಹ ಮತದಾರರು ಈ ಪಟ್ಟಿಯಿಂದ ಹೊರಗುಳಿದು ಬಿಟ್ಟರೆ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತೆ, ಸಾಕಷ್ಟು ಗೊಂದಲಗಳು ಉಂಟಾಗುತ್ತೆ. ಮುಂಬರುವ ಚುನಾವಣೆಯಲ್ಲಿ ಇದು ವ್ಯತಿರಿಕ್ತವಾದ ಪರಿಣಾಮಗಳು ಕೂಡ ಬೀರುವಂತಹ ಸಾಧ್ಯತೆ ಇರುತ್ತೆ. ಮಧುಸೂದನ್, ಧನ್ಯವಾದ ಭರತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.